ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ಕನ್ವರ್ ಯಾತ್ರೆಗೆ ಸರ್ಕಾರ ಹೊಸ ನಿಯಮಗಳನ್ನು ವಿಧಿಸಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಅಫ್ಜಲ್ ಖಾನ್ನನ್ನ ಕೊಂದಿದ್ದ ಶಿವಾಜಿಯ ವ್ಯಾಘ್ರ ನಖ ಮ್ಯೂಸಿಯಂನಲ್ಲಿ ಇಡಲಾಗಿದ್ದು ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತಗೊಳಿಸಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕನ್ವರ್ ಯಾತ್ರಾ ಮಾರ್ಗದಲ್ಲಿ ಆಹಾರ ಮಾರುವವರು ತಮ್ಮ ಮಾಲೀಕರ ಹೆಸರನ್ನ ಪ್ರದರ್ಶಿಸಬೇಕು ಎಂಬ ಯುಪಿ ಸರ್ಕಾರದ ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇದಕ್ಕೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಕೂಡ ವಿರೋಧಿಸಿದ್ದು, ಪೊಲೀಸರ ಸಲಹೆಗೆ ನನ್ನ ಸಹಮತ ಇಲ್ಲ, ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ವಿಭಜನೆಯನ್ನ ಸೃಷ್ಟಿಸುವ ಯಾವುದನ್ನ ನಾನು ಬೆಂಬಲಿಸುವುದಿಲ್ಲ ಅಂತ ಹೇಳಿದ್ದಾರೆ. ಛತ್ರಪತಿ ಶಿವಾಜಿ ಬಳಕೆ ಮಾಡುತ್ತಿದ್ದ ಮತ್ತು ಅಫ್ಜಲ್ ಖಾನ್ ನನ್ನ ಹತ್ಯೆ ಮಾಡಿದ್ದ ವ್ಯಾಘ್ರ ನಖ ಅಥವಾ ಹುಲಿಯ ಪಂಜಾ ಮಾದರಿಯ ಚೂರಿ ಮರಳಿ ಭಾರತಕ್ಕೆ ಬಂದಿದೆ. ಲಂಡನ್ನ ಮ್ಯೂಸಿಯಂನಲ್ಲಿದ್ದ ವ್ಯಾಘ್ರ ನಖ ಇದೀಗ ತನ್ನ ತವರು ಮಹಾರಾಷ್ಟ್ರ ರಾಜ್ಯಕ್ಕೆ ಆಗಮಿಸಿದೆ. ಈ ವ್ಯಾಘ್ರ ನಖವನ್ನ ಇದೀಗ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯಲ್ಲಿರುವ ಛತ್ರಪತಿ ಶಿವಾಜಿ ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕೆ ಇರಿಸಲಾಗಿದೆ. ನಿನ್ನೆಯಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತಗೊಳಿಸಲಾಗಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಕೂಡ ಭಾರಿ ಮಳೆ ಆಗ್ತಿದ್ದು ಜನರನ್ನ ಹೈರಾಣಾಗಿಸಿದೆ. ಗುಜರಾತ್ನ ಪೋರಬಂದರ್ನಲ್ಲಿ ಭಾರಿ ಮಳೆಗೆ ಇಡೀ ನಗರವೇ ಜಲಾವೃತಗೊಂಡಿದೆ. ಎದೆಮಟ್ಟ ನಿಂತ ನೀರಿನಲ್ಲಿ ಕಾರುಗಳು ಮುಳುಗಿ ಹೋಗಿದ್ರೆ ಜನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಜನ ಗೃಹ ಬಂಧನದಲ್ಲೇ ಇದ್ದು ಅಗತ್ಯ ವಸ್ತುಗಳಿಗಾಗಿ ಪರದಾಡ್ತಿದ್ದಾರೆ. ಪ್ರಧಾನಿ ಮೋದಿ ವಿಶ್ವದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ರಾಜಕೀಯ ನಾಯಕರಾಗಿ ಹೊರಹೊಮ್ಮಿದ್ದು, ಟ್ವಿಟರ್ ಮಾಲೀಕ ಎಲಾನ್ ಮಸ್ಕ್ ಮೋದಿಗೆ ಅಭಿನಂದನೆ ತಿಳಿಸಿದ್ದಾರೆ. ಈ ಬಗ್ಗೆ ಖುದ್ದು ಟ್ವೀಟ್ ಮಾಡಿರುವ ಟೆಸ್ಲಾ ಸಿಇಒ ಮಸ್ಕ್, ಪ್ರಧಾನಿ ಮೋದಿಯವರು ಎಕ್ಸ್ ಖಾತೆಯಲ್ಲಿ 100.1 ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದು ಅವರಿಗೆ ಅಭಿನಂದನೆಗಳು ಅಂತ ಬರೆದುಕೊಂಡಿದ್ದಾರೆ. ಶೀಘ್ರದಲ್ಲೇ ರಷ್ಯಾದ ಸೇನೆಯಲ್ಲಿರುವ 50 ಬಲವಂತದ ಭಾರತೀಯ ಸೈನಿಕರನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಉಭಯ ದೇಶಗಳು ಭಾರತೀಯ ಪ್ರಜೆಗಳನ್ನ ಶೀಘ್ರವಾಗಿ ಬಿಡುಗಡೆ ಮಾಡಲು ಶ್ರಮಿಸುತ್ತಿದ್ದಾರೆ ಮತ್ತು ಅವರು ಶೀಘ್ರದಲ್ಲೇ ಹಿಂತಿರುಗುತ್ತಾರೆ ಅಂತ ಹೇಳಿದ್ದಾರೆ. ಕೊಹ್ಲಿ ಇಶಾಂತ್ ನನ್ನ ಆಪ್ತ ಸ್ನೇಹಿತರು ಎಂದಿದ್ದಕ್ಕೆ ಮೊಹಮ್ಮದ್ ಶಮಿ, ಹಿಮಾಚಲ ಸುಂದರಿ ಜೊತೆ ದೀಪಕ್ ಹೂಡಾ ಮದುವೆ, ದರ್ಶನ್ ಬಗ್ಗೆ ಮಾತನಾಡುವಷ್ಟು ಎತ್ತರಕ್ಕೆ ಬೆಳೆದಿಲ್ಲ ಎಂದಿದ್ದಕ್ಕೆ ನಿರ್ದೇಶಕ ನಾಗಶೇಖರ್. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ವಿರಾಟ್ ಕೊಹ್ಲಿ ಮತ್ತು ಇಶಾಂತ್ ಶರ್ಮಾ ನನ್ನ ಆಪ್ತ ಸ್ನೇಹಿತರು ಅಂತ ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ಹೇಳಿದ್ದಾರೆ. ನಾನು ಗಾಯಗೊಂಡು ಚೇತರಿಸಿಕೊಂಡಾಗ ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ಇಬ್ಬರ ಮಾತು ಸ್ಫೂರ್ತಿಯಾಯಿತು. ಹೀಗಂತ ಮೊಹಮ್ಮದ್ ಶಮಿ ಕೊಹ್ಲಿ ಮತ್ತು ಇಶಾಂತ್ ಮಾತುಗಳನ್ನ ಸ್ಮರಿಸಿದ್ದಾರೆ. ಟೀಂ ಇಂಡಿಯಾ ನೂತನ ಕೋಚ್ ಗಂಭೀರನ್ನ ಭಾರತ ತಂಡಕ್ಕೆ ಆಯ್ಕೆಯಾದ ಯುವ ಬೌಲರ್ ಹರ್ಷಿತ್ ರಾಣಾ ಕೊಂಡಾಡಿದ್ದಾರೆ. ಹಲವು ಬಾರಿ ತಂಡಕ್ಕೆ ಆಯ್ಕೆಯಾಗದಿದ್ದಾಗ ಅತ್ತಿದ್ದೆ. ಕಠಿಣ ಪರಿಶ್ರಮಕ್ಕಾಗಿ ನಾನು 3 ಜನರನ್ನ ಸ್ಮರಿಸಬೇಕು. ಅದರಲ್ಲಿ ನನ್ನ ತಂದೆ, ನನ್ನ ವೈಯಕ್ತಿಕ ಕೋಚ್ ಅಮಿತ್ ಭಂಡಾರಿ ಮತ್ತು ಕೋಚ್ ಗೌತಿ ಬಯ್ಯ ಎಂದಿದ್ದಾರೆ. ಟೀಂ ಇಂಡಿಯಾ T20 ನಾಯಕನಾಗಿ ಮರು ಆಯ್ಕೆಯಾದ ಸೂರ್ಯಕುಮಾರ್ ಇನ್ಸ್ಟಾದಲ್ಲಿ ಸಂತಸ ಹಂಚಿಕೊಂಡಿದ್ದಾರೆ. ನನಗೆ ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸೂರ್ಯಕುಮಾರ್ ಹೇಳಿದ್ದಾರೆ. T20 ಜರ್ಸಿ ತೊಟ್ಟು ಸೂರ್ಯಕುಮಾರ್ ಫೋಟೋ ಪೋಸ್ಟ್ ಮಾಡಿದ್ದಾರೆ.